ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ 500 ಸಬ್ಸ್ಕ್ರೈಬ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ 500 ಸಬ್ಸ್ಕ್ರೈಬ್ ಆಗಿದೆ. ತುಂಬ ದಿನದಿಂದ ಡಿಮ್ಯಾಟ್ಗೆ ಹೋಗೋಣ ಅಂತ ಅಂದ್ಕೋತಾ ಇದ್ವಿ. ಆದರೆ ಟೈಮೇ ಸಿಗ್ತಿರ್ಲಿಲ್ಲ. ಅವ್ರಿಗೆ ಲೀವ್ ಇದ್ದಿದ್ದ ದಿನ ನನಗೆ ಲೀವ್ ಇರ್ತಿರ್ಲಿಲ್ಲ, ನನಗೆ ಲೀವ್ ಇದ್ದಿದ್ದ ದಿನ ಅವ್ರಿಗೆ ಲೀವ್ ಇರ್ತಿರ್ಲಿಲ್ಲ. ಸೊ ಫೈನಲಿ ಇವತ್ತು ಹೊರಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಹೊರಟಾಗ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಆಮೇಲೆ ಹೋದ್ವಿ. ಆದರೂ ಇಲ್ಲೆಲ್ಲ ತುಂಬ ಜಾಸ್ತಿ ಮಳೆ ಬರ್ತಾ ಇತ್ತು. ಫೈನಲಿ ನಾವು ಡಿಮ್ಯಾಟ್ ಹತ್ರ ಬಂದ್ವಿ. ನನ್ನ ಮಗಳಂತೂ ಫುಲ್ಲು ಖುಷೀಲಿ ಕುಣಿದಾಡ್ತಾ ಇದ್ಲು. ಯಾಕಂದರೆ ಅವಳನ್ನ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಕರ್ಕೊಂಡೋಗಿ ಇರಲಿಲ್ಲ, ಲೀವ್ ಸಿಗ್ತಾ ಇರಲಿಲ್ವಲ್ಲ. ಸೊ ಅದಕ್ಕೆ ಕರ್ಕೊಂಡೇ ಹೋಗಿರಲಿಲ್ಲ. ಇವತ್ತು ಫೈನಲಿ ಅವ್ರು ಕರ್ಕೊಂಡ್ಬಂದಿದ್ದಕ್ಕೆ ಅವಳಿಗೆ ಇನ್ನೂ ತುಂಬ ಖುಷಿ ಆಯಿತು. ಅವಳು ಇವಾಗ ಬೈಕ್ ಪಾರ್ಕ್ ಮಾಡಿಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅವಳು ಇವಾಗ ಎಲ್ಲ ಮನೇಲಿದ್ದಾಗೆಲ್ಲ ಜಾಸ್ತಿ ಅಪ್ಪ ಅಪ್ಪ ಅಂತಿರ್ತಾಳೆ. ಇವಾಗ ನೋಡಿ ನನ್ನ ಕೈ ಹಿಡ್ಕೊಂಬರ್ತಿದ್ದಾಳೆ. ಯಾಕಂದರೆ ಅಮ್ಮ ಏನಾದರೂ ಕೊಡಿಸ್ತಾಳೆ ಅಂತ ಜಾಸ್ತಿ ಇದು ಮಾಡ್ತಾಳೆ. ಸೊ ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ಅಂತ ನೋಡೋಣ. ನಾನು ಇವತ್ತೇ ಫಸ್ಟ್ ಬರ್ತಾ ಇರೋದು. ಯಾಕಂದರೆ ಬ್ಯಾಂಗ್ಳೂರಲ್ಲೆಲ್ಲ ಹೋಗ್ತಾ ಇದ್ವಿ, ಇಲ್ಲಿ ಮೈಸೂರಲ್ಲಿ ಇದು ಫಸ್ಟ್ ಟೈಮ್ ಅಲ್ವಾ ಆಗಿರೋದು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬಟ್ ಥಿಂಗ್ಸ್ ಎಲ್ಲ ಓಕೆ. ಗ್ರಾಸರಿಗೆಲ್ಲ ತುಂಬ ಡಿಸ್ಕೌಂಟ್ಸ್ ಇತ್ತು, ಮತ್ತು ಆಯಿಲ್ಗೆಲ್ಲ ತುಂಬ ಡಿಸ್ಕೌಂಟ್ಸ್ ಇತ್ತು. ನಾವು ಅದಕ್ಕೆ ಒಂದು 6 ಮಂತಿಗೆ ಆಗೋಷ್ಟು ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೋಗಿದ್ವಿ. ಮತ್ತೆ ಯಾಕೆ ಹೋಗೋದು, ಇವಾಗ ಆಫರ್ಸ್ ಎಲ್ಲ ಇದೆಯಲ್ವ ಚೆನ್ನಾಗಿ ಅಂತ ತೊಗೊಬಂದ್ವಿ. ಇವಳಂತೂ ಅದ್ರ ಮೇಲೆ ಕೂರಿಸಿ ನಿಲ್ಲಿಸಿ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಆದರೆ ಇನ್ನೇನು ಮಾಡೋದು ಅಂದ್ಕೊಂಡು ಅವಳನ್ನ ಕೂರಿಸ್ಕೊಂಡು ಎಳ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಅವ್ರ ಅಪ್ಪನ ಹತ್ರ ಎಲ್ಲ ಬಿಲ್ಲೆಲ್ಲ ಆದಮೇಲೆ ನಾನೇ ತೆಳ್ತೀನಿ ಅಪ್ಪ ಅಂತ ತಿಳ್ಕೊಂಬರ್ತಾ ಇದ್ದಾಳೆ. ಅಯ್ಯೋ ಅವಳ ಖುಷಿನ ನಮಗಂತೂ ನೋಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ಲು. ಇವಾಗ ನೋಡಿ ಅವಳೇ ಎಲ್ಲನೂ ತಿಳ್ಕೊಬರ್ತಾ ಇದ್ದಾಳೆ. ನೀವೇನಾದರೂ ಡಿಮ್ಯಾಟ್ ಪ್ಲ್ಯಾನ್ ಮಾಡಿದರೆ ಹೋಗ್ಬಿಟ್ಟು ಬನ್ನಿ, ಔಟಿಂಗ್ ಆದಂಗೆ ಆಗುತ್ತೆ. ಒನ್ ಡೇ ಮಕ್ಕಳನ್ನ ಕರ್ಕೊಂಡೋಗಿ ತುಂಬ ಎಂಜಾಯ್ ಮಾಡ್ತಾರೆ ಅಲ್ಲಿ. ಅಂದರೆ ತುಂಬ ಡಿಸ್ಕೌಂಟ್ಸ್ ಇದೆ, ನೀವು ಡಿಸ್ಕೌಂಟ್ ನೋಡ್ಕೊಂಡು ಆಫರ್ ನೋಡ್ಕೊಂಡು ತೊಗೋಬೇಕು. ನಾವು ಹೋಗಿದ್ದು 6:30, ಐ ಥಿಂಕ್ 6 o'clock ಅನಿಸುತ್ತೆ. ಹೊರಗಡೆ ಬರೋ ಅಷ್ಟರೊಳಗೆ 7:30 ಆಗೋಗಿತ್ತು. ಮನೆ ಬಿಟ್ಟಾಗ 5 ಆಗಿತ್ತು. ಸೊ 7:30 ಆಗಿತ್ತು. ಹಾಗೆಯೇ ನಾನು ಇನ್ಫೋಸಿಸ್ ಫ್ರಂಟ್ ನೋಡಿರಲಿಲ್ಲ. ಸೊ ನಮ್ದು ಇಲ್ಲಿ ಹೇಳ್ತಿದ್ರು, ನೋಡಿದೆ ಇನ್ಫೋಸಿಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ರೋಡಲ್ಲಿ ಹೋಗ್ತಾಯಿದ್ವಿ. ಮನೆಗೆ ಬಂದಾಗ ಆಲ್ರೆಡಿ ಒಂದು 8:30 ಆಗೋಗಿತ್ತು. ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ತಿನ್ಕೊಂಡು ಪಾನಿಪುರಿ ತಿನ್ಕೊಂಡು ಬಂದ್ವಿ. ನೋಡಿ ಇಷ್ಟು ಐಟಮ್ಸ್ ಇದೆ. ನನ್ನ ಮಗಳು ತೆಗಿಯೋಣ ಬಾ ಅಮ್ಮ ಅಂತ ಇದು ಹಠ ಮಾಡ್ತಿದ್ಲು. ಬಿಲ್ ಅರೌಂಡು 3000ವರೆಗೂ ಆಗಿತ್ತು. ಅಂದರೆ ತುಂಬ ಡಿಸ್ಕೌಂಟ್ ಸಿಕ್ತು. 1946ಗೇನೋ ಡಿಸ್ಕೌಂಟ್ ಸಿಕ್ತು ನಮಗೆ. ನಾನು ತೊಗೊಬಂದಿರೋದು ನೋಡಿ ಗ್ರಾಸರಿ ಇಷ್ಟು ಆಯಿಲು, ಲೈಝಾಲು, ಸ್ಟೇ ಫ್ರೀ ಮತ್ತು ಸಂತೂರು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ತೊಗೊಬಂದ್ವಿ. ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ನಮಗೆ ಒಂದು 6 ಮಂತ್ 5 ಮಂತ್ವರೆಗೂ ಆಗುತ್ತೆ, ಅಷ್ಟು ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ವಿ. ಮತ್ತು ಆಯಿಲೆಲ್ಲ ಬೈ 1 get 1 ಆಫರ್ಸ್ ಇತ್ತು. ನಾನು ಆ್ಯಕ್ಚುಲಿ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಿರ್ಲಿಲ್ಲ. ಈ ಸಲ ನೋಡೋಣ ಅಂತ ಎತ್ಕೊಬಂದಿದ್ದೀನಿ, ಆಫರ್ಸ್ ಇತ್ತು ಅಂತ ಎತ್ಕೊಬಂದೆ. ಮತ್ತು ಮಿಕ್ಸ್ಚರ್ಗೆಲ್ಲ ಬೈ 1 get 1 ಐ ಥಿಂಕ್ 130 ಸಮಥಿಂಗ್ ಎಷ್ಟು ಅನಿಸುತ್ತೆ, ಅಷ್ಟು 500 ಗ್ರಾಮ್ ಅದಕ್ಕೆ ಅದನ್ನೆಲ್ಲ ಎತ್ಕೊಬಂದ್ವಿ. ಮತ್ತು ಅಂಜೂರ ಅಂತೂ ನನ್ನ ಮಗಳು ತಂದ ತಕ್ಷಣ ಅಮ್ಮ ಬಿಚ್ಕೊಡು ಅಂತ ಅವಳೇ ಅದನ್ನು ಬಿಚ್ಚೋಕೆ ಆಗ್ತಿಲ್ಲ ಆದ್ರೂ ನನಗೆ ಬೇಕಮ್ಮ ಬಿಚ್ಚು ಅಂದ್ಕೊಂಡು ಹಠ ಮಾಡಿಕೊಂಡು ಬಿಚ್ಚಿಸ್ಕೊತಾ ಇದ್ದಾಳೆ. ನೋಡಿ ಇಷ್ಟೇಷ್ಟು ಥಿಂಗ್ಸಿಗೆ 3000 ಅಂದರೆ ನಂಬೋಕ್ಕಾಗುತ್ತಾ? ಇವಳು ಅಂತೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಾಕು.